ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹೆಲ್ದಿ ಲಾಡ್ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರ್ತೈತೆ. ಈಗೆಲ್ಲ ಬಂದು ಈ ಚಳಿಗೆ ನಮಗೆಲ್ಲ ವಾಕ್ ಮಾಡೋಗೆಲ್ಲ ನೋವುಗಳು ಬರ್ತೈತೆ, ಸೊಂಟ ನೋವು, ಕೈಕಾಲು ನೋವು, ಹಾಗೆಲ್ಲ ಈ ಡೇಟ್ ಆಗೋಗ್ಲು ಹೊಟ್ಟೆ ನೋವುಗಳು ಬರ್ತೈತೆ. ಮತ್ತು ಡಯಟ್ ಮಾಡೋರಿಗೆ ಅಂಥದ್ಕೆಲ್ಲ ಇವತ್ತು ಒಳ್ಳೆ ಒಂದು ಲಾಡ್ ಮಾಡಿ ತೋರಿಸ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ಡ್ರೈ ಫ್ರೂಟ್ ಹೆಲ್ದಿ ಲಾಡ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬನ್ನಿ, ಎಲ್ಲದನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ ನಾವು. ಆವಾಗ ನಮಗೆ ಲಾಡ್ ಮಾಡೋಕ್ಕೆ ಚೆನ್ನಾಗಿರ್ತೈತೆ. ಎಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ನೋಡಿ. ಎಲ್ಲ ಆಗಿದೆ. ಒಂದು ಇದು ಬಟ್ಲಿಗೆ ಹಾಕ್ಕೊಳ್ಳೋಣ. ಅದೇ ಥರ ಗೋಡಂಬಿನೂ ಅಷ್ಟೇ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಆಯಿತು. ಲಯನ್ ಬೀಜ ತೆಗೆದು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಬಿಡೋಣ. ಈ ಥರ ಒಳಗಡೆ ಬೀಜ ಇರ್ತೈತೆ. ಇದನ್ನ ತೆಗೆದುಬಿಟ್ಟು ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ. ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ನೋಡಿ ಎಲ್ಲ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಇದು ತುಪ್ಪ ಹಾಕ್ಕೊಳ್ಳೋಣ. ಹಂಟ್ ಅಂತಾರಲ್ಲ, ಅದು 1 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿಯೊಳಗೆ ಹುರ್ಕೊಂಬಿಡೋಣ. ನೋಡಿ, ಆಗಿದೆ. ತೆಗೆದ್ಬಿಡೋಣ. ಮಕ್ಕನೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಇದು ಲೈಟಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದರೆ ಅವಾಗ ಕೆಡಲ್ಲ ಅದು, ಹಂಗಾಗಿ ಸ್ವಲ್ಪ ಎಲ್ಲನೂ ಲೈಟಾಗಿ ಹುರ್ಕೊಳ್ಳೋಣ. ನೋಡಿ, ಆಗಿದೆ. ಇದು ತೆಕ್ಕೊಂಬಿಡೋಣ. 2 ಸ್ಪೂನು ಗಸಗಸೆ ಹಾಕ್ಕೊಂಡು ಅದು ಲೈಟಾಗಿ ಹುರ್ಕೊಂಬಿಡೋಣ. ನೋಡಿ, ಆಗಿದೆ. ತೆಗೆದ್ಬಿಡೋಣ. 3 ಸ್ಪೂನು ವೈಟ್ ಎಲ್ ಹಾಕ್ಕೊಳ್ಳೋಣ. ಅದು ಅಷ್ಟೇ ಸ್ವಲ್ಪ ಲೈಟಾಗೆ ಹುರ್ಕೊಳ್ಳೋಣ. ನೋಡಿ, ಇದು ಆಯಿತು. ಈಗ ಇದನ್ನು ತೆಕ್ಕೊಂಬಿಡೋಣ. ಈಗ ಒಂಚೂರು ತುಪ್ಪ ಹಾಕ್ಕೊಳ್ಳೋಣ. ಅರ್ಧ ಕಪ್ಪು ಗುಂಬಳಕಾಯಿ ಬೀಜ ಹಾಕ್ಕೊತೀನಿ. ಅರ್ಧ ಕಪ್ಪು ಸೂರ್ಯಕಾಂತಿ ಬೀಜ ಹಾಕ್ಕೊತೀನಿ. ಚೆನ್ನಾಗೆ ಹುರ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದು ತೆಗೆದ್ಬಿಡೋಣ ಒಂದು ತಟ್ಟೆಗೆ. ಈಗ ತಿರ್ಗಾ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಹುರ್ಕೊಳ್ಳೋಣ. ನೋಡಿ, ಆಗಿದೆ. ದ್ರಾಕ್ಷಿ ಚೆನ್ನಾಗೆ ಅದು ಬಬಲ್ಸ್ ಬಂದಿದೆ. ತೊಗೊಂಡ್ಬಿಡ್ತೀನಿ. ಅದರೊಳಗೇನೆ ಗೋಡಂಬಿ, ಬಾದಾಮಿ, ಪ್ರತಿಯೊಂದು ಡ್ರೈ ಫ್ರೂಟ್ಸು ಹಾಕ್ಕೊಂಬಿಡೋಣ. ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ತುಪ್ಪ ಬೆಳೆಸಿದ್ದೀನಿ. ನಾನು ಜಾಸ್ತಿ ಬಳಸಿಲ್ಲ, ಬಟ್ ಒಳ್ಳೇದಿದು, ನಾಟಿ ತುಪ್ಪ ಇದು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಕ್ಕೊಂಬಿಡೋಣ. ಈ ಖಜೂರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನು ತುಪ್ಪ ಹಾಕ್ಕೊಳೋದು ಬೇಡ, ಸುಮ್ಮನೆ ಹಂಗೆ ಫ್ರೈ ಹಾಕಿದ್ರೆ ಸಾಕು. ಯಾಕಂದ್ರೆ ರುಬ್ಕೊಬೇಕಿದು. ನೋಡಿ, ಫ್ರೈ ಆಗಿದೆ, ಸಾಕು. ಇದು ಆರ್ಲಿಕ್ಕೆ ಬಿಡೋಣ. ಮಿಕ್ಸಿ ಜಾರ್ಗೆ ಅಂಟು ಈ ಮಕ್ಕನೂ ಹಾಕಿ ಲೈಟಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಎಲ್ಲ. ಅದೇ ಮಿಕ್ಸಿಗೆ ಗುಂಬಳಕಾಯಿ ಬೀಜ ಮತ್ತು ಇದು ಸನ್ಫ್ಲವರ್ ಬೀಜ ಹಾಕ್ಕೊಂಬಿಡೋಣ. ಒಣದ್ರಾಕ್ಷಿನೂ ಹಾಕ್ಕೊಂಬಿಡ್ತೀನಿ. ಇದನ್ನೂ ಅಷ್ಟೇ ತರಿತರಿಯಾಗಿ ರುಬ್ಕೊಂಬರ್ತೀನಿ. ಈಗ ರುಬ್ಬಿರೋದೆಲ್ಲ ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ನಾವು ಆವಾಗಲೇ ಕಟ್ ಮಾಡಿ ಹುರಿದಿದ್ದೀವಲ್ಲ, ಅದು ಹಾಕ್ಕೊತೀನಿ. ಗಸಗಸೆ ಹಾಕ್ಕೊಂಬಿಡ್ತೀನಿ. ಇದ್ರ ಮೇಲೆ ಬಿಳಿ ಎಳ್ಳು ಅದು ಹಾಕ್ಕೊಂಬಿಡ್ತೀನಿ. ಮಿಕ್ಸಿಯೊಳಗೆ ಇದು ಖಜೂರ ಹಾಕ್ಕೊಂಡು ಇದು ರುಬ್ಕೊಂಬಿಡೋಣ. ಇದು ಸ್ವಲ್ಪ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಖಜೂರನ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದ್ಸತಿ ಕೈಯೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಫಸ್ಟ್ ಇದನ್ನ ಒಂದೇ ಒಂದು ಚುಟ್ಕೆ ಉಪ್ಪು ಹಾಕ್ಕೊತೀನಿ. ಈಗ ಈ ಖಜೂರ ಪೇಸ್ಟ್ ಹಾಕ್ಕೊಂಬಿಡೋಣ. ಇವಾಗ ಎಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡಬೇಕು. ಯಾಕಡೆನೂ ಬಿಡಬಾರ್ದು. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಉಂಡೆ ಕಟ್ಟಕ್ಕೂ ಹಾಕ್ತೈತಿ. ಇಲ್ಲಿ ನೋಡಿ, ಕೈಗೆ ಒಂಚೂರು ಇದು ತುಪ್ಪ ಹಚ್ಕೊಳ್ಳೋಣ. ಸ್ವಲ್ಪ 2 ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಡ್ತೀನಿ. ತಗೊಂಡು ಸ್ವಲ್ಪ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೆ ಉಂಡೆ ಮಾಡ್ಕೊಳ್ಳೋಣ.
ನೋಡಿ ಈ ಸೈಜ್ ಸಾಕು. ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಕಟ್ಕೊಬೋದು, ಚಿಕ್ಕದಾದರೆ ಚಿಕ್ಕದು ಕಟ್ಕೊಬೋದು. ಮಂತ್ಲಿ ಪೀರಿಯಡ್ ಆಗ್ತಾರಲ್ಲ ಅಂಥವ್ರಿಗೆ ಇದು ಮಾಡಿ ಕೊಡಿ, ಮತ್ತು ವಯಸ್ಸಾದವ್ರಿಗೆ ಕೊಡಿ, ಮತ್ತು ಇದು ಜಿಮ್ಮಿಗೆ ಹೋಗೋರಿಗೆ ಅಂಥವ್ರಿಗೆಲ್ಲ ಇದು ಚೆನ್ನಾಗಿರ್ತೈತೆ ಹೆಲ್ತ್ಗೆ. ಡಯಟ್ ಮಾಡೋರಿಗೆ ಇದು ಭಾಳ ಒಳ್ಳೆಯದು. ಯಾಕಂದರೆ ನನಗಂದರೆ ಮುಟ್ಟಿ ತುಂಬ ನೋವಾಗ್ತೈತೆ. ವಾಕಿಂಗ್ ಹೋಗ್ತಾಯಿದ್ರು ತುಂಬ ನೋವಾಗ್ತೈತೆ, ನನಗೆ ನಡೆಯೋಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗ್ತೈತೆ. ನಮ್ಮಂಥವ್ರಿಗೆಲ್ಲ ಇದು ಒಂದು ದಿವ್ಸಕ್ಕೆ ಒಂದು ಉಂಡೆ ತಿಂದರೂ ಸಾಕು. ನೋಡಿದ್ರಲ್ಲ ಡ್ರೈ ಫ್ರೂಟ್ಸ್ ಯಾವ ಥರ ಮಾಡೋದು ಅಂತ. ತುಂಬ ನಿಜವಾಗಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯದು. ನಮ್ಮಂಥ ವಯಸ್ಸಾದವರು ಮಕ್ಕಳಿಗೆ ಇಂಥದ್ದೆಲ್ಲ ಕೊಡಿ. ಹೊರಗಡೆ ಸ್ವೀಟ್ ತೊಗೊಳಕ್ಕನೇ ಇದು ತುಂಬ ಸ್ವೀಟ್ ಇರೋಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರ್ತೈತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕೆ. ಬಾಯ್.